ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಮನ್ವಿ ಸಮರ್ಥ್ ಭಾವನಾತ್ಮಕ ಕತೆ ಭಾಗ 15. ಸಮರ್ಥ್ನ ದೃಷ್ಟಿ ಈಗ ಅವಳ ಕತ್ತಿನತ್ತ ಬಂತು. ಮೊನ್ನೆಯಿಂದಾನೇ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನಿಮ್ಮ ಕತ್ತಲ್ಲಿ ಅವನ ಪ್ರಶ್ನೆಗಳಿಗೆ ಉತ್ತರಿಸಲಿಲ್ಲ ಸಮನ್ವಿ. ಅವಳ ಮುಖದಲ್ಲಿ ನೋವಿನ ಛಾಯೆ ಮೂಡಿತು. ಅವಳ ಮುಖವನ್ನೇ ಗಮನಿಸುತ್ತಾ ಇದ್ದ ಸಮರ್ಥ್ಗೆ ಅದು ಅರಿವಾಯಿತೋ ಏನೋ. ಯಾಕೆ ನನ್ನ ಪ್ರಶ್ನೆಗಳಿಗೆ ನೀವು ಉತ್ತರಿಸ್ತಾ ಇಲ್ಲ? ನಾನೇನಾದರೂ ತಪ್ಪಾಗಿ ಕೇಳಿದ್ನ ನಿಮ್ಮ ಹತ್ರ? ಅವನಿಗೆ ಉತ್ತರಿಸದಿರಲು ಸಾಧ್ಯವಿಲ್ಲ ಎಂದು ಬಾಯಿ ಬಿಟ್ಟಳು ಸಮನ್ವಿ. ಅದು ಅಂದಿನ ತನ್ನ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಅವನಿಗೆ ವಿವರಿಸಿದಳು. ಓ ಮೈ ಗಾಡ್, ಐ ಆಮ್ ರಿಯಲಿ ಸಾರಿ. ಅಂದು ನಾನು ನಿಮ್ಮ ಫೋನ್ ಪಿಕ್ ಮಾಡಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಎಂಥ ತಪ್ಪಾಗೋಯ್ತು ನನ್ನಿಂದ. ನನಗೆ ಅಮ್ಮನಿಗಿಂತ ಅದು ಹೆಚ್ಚಲ್ಲ ಅನ್ನಿಸ್ತು. ಅವರ ನಂಬರ್ ಏನಾದರೂ ಇದೆಯಾ? ಪ್ಲೀಸ್, ನಾವು ಟ್ರೈ ಮಾಡೋದು ತಪ್ಪಲ್ಲ ಅಲ್ವಾ? ಸಮರ್ಥ್ ಹೇಳಿದ. ಏನು ಬೇಡ, ಈಗ ಅಮ್ಮ ಹುಷಾರಾಗಿ ನನ್ನ ಜೊತೆ ಇದ್ದಾರಲ್ಲ, ನಂಗಷ್ಟೇ ಸಾಕು. ಇದರಲ್ಲಿ ನಿಮ್ಮದೇನೂ ತಪ್ಪಿಲ್ಲ. ನೀವು ಆ ರೀತಿ ಯೋಚನೆ ಮಾಡೋ ಅವಶ್ಯಕತೆಯೂ ಇಲ್ಲ. ಈ ಮಾತನ್ನು ಹೇಳುವಾಗ ಸಮನ್ವಿಯ ಸ್ವರ ನಡುಗುತ್ತಿತ್ತು. ಸಮನ್ವಿ ತುಂಬ ಭಾವುಕಳಾಗಿದ್ದಳು. ಅವನು ಬೇಕೆಂದು ಮಾಡಿದ್ದಲ್ಲ, ಆದರೂ ಅವನಿಂದ ತಪ್ಪಾಗಿದೆ ಎಂಬ ಭಾವನೆಯು ಅವನಿಗಿತ್ತು. ಹಾಗಾದರೆ ಸಮರ್ಥ್ ಮಾಡಿದ ತಪ್ಪಾದರೂ ಏನು? ಅದರಿಂದ ಸಮನ್ವಿ ಕಳೆದುಕೊಂಡಿದ್ದಾದರೂ ಏನನ್ನು ತಿಳಿಯುವ ಕುತೂಹಲ ಇದ್ದಲ್ಲಿ ಮುಂದಿನ ಸಂಚಿಕೆಯನ್ನು ನೋಡಿ. ಆದರೆ ಇವತ್ತು ಈ ಎಪಿಸೋಡ್ ಹಾಕ್ತೀನಿ, ಇಲ್ಲ ನಾಳೆ ಹಾಕ್ತೀನಿ. ನೆಟ್ವರ್ಕ್ ತುಂಬ ವೀಕ್ ಇರೋದ್ರಿಂದ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.